ಕಲಬುರಗಿಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಲೋಕಾ ಟೀಮ್. ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸ್ತಾ ಇರುವ ಲೋಕಾಯುಕ್ತ ಅಧಿಕಾರಿಗಳು ಚೀಫ್ ಇಂಜಿನಿಯರ್ ಜಗನ್ನಾಥ್ ಹಾಲಿಂಗೆ ಮನೆ ಮೇಲೆ ನಡೆದಿರುವಂತಹ ದಾಳಿ ಇದಾಗಿದೆ. ಜಗನ್ನಾಥ್ ಮನೆ ಸೇರಿ 6 ಕಡೆಗಳಲ್ಲಿ ಲೋಕ ದಾಳಿ ನಡೆದಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಇಲಾಖೆಯ ಮುಖ್ಯ ಅಧಿಕಾರಿಯಾಗಿದ್ದಾರೆ ಜಗನ್ನಾಥ್. ಇನ್ನು ಜಗನ್ನಾಥ್ಗೆ ಸೇರಿದಂತಹ 6 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಶೋಧ ಕಾರ್ಯಾಚರಣೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ನಡೆದಿರುವಂತಹ ದಿಢೀರ್ ದಾಳಿ ಇದಾಗಿದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿ ಈ ಒಂದು ದಿಢೀರ್ ದಾಳಿ ನಡೆದಿದ್ದು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಇಲಾಖೆ ಮುಖ್ಯ ಅಧಿಕಾರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಕಲಬುರಗಿ ನಗರದ NGO ಕಾಲೋನಿ ಮನೆ ಸೇರಿದಂತೆ ದನ್ನೂರ್ ಕೆ ಫಾರ್ಮ್ ಹೌಸ್ ಬಸವ ಕಲ್ಯಾಣ ಹಾಗೂ ಅವರಿಗೆ ಸಂಬಂಧಪಟ್ಟಂತಹ ಬೆಂಗಳೂರು ಮನೆ, ಇನ್ನು ಬೀದರ್ ಮನೆ ಹಾಗೆ ಕಚೇರಿ ಸೇರಿ 6 ತಂಡಗಳಿಂದ 6 ಕಡೆ ಏಕಕಾಲಕ್ಕೆ ದಾಳಿ ನಡೆದಿದೆ. SP ಉಮೇಶ್ ಹಾಗೆ DYSP ಗೀತಾ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದಾಗಿದೆ. ಜಗನ್ನಾಥ್ಗೆ ಸಂಬಂಧಪಟ್ಟಂತಹ ಕಲಬುರಗಿಯಲ್ಲಿರುವಂತಹ ಮನೆ ಮೇಲೆ ಹಾಗೆ ದನ್ನೂರಿನ ಕೆ ಫಾರ್ಮ್ ಹೌಸ್ ಬಸವ ಕಲ್ಯಾಣದಲ್ಲಿ, ಇನ್ನು ಬೆಂಗಳೂರು ಮನೆ ಮೇಲೆ, ಬೀದರ್ ಮನೆ ಮೇಲೆ ಸೇರಿದಂತೆ ಕಚೇರಿ ಸೇರಿ 6 ತಂಡಗಳಿಂದ 6 ಕಡೆ ಏಕಕಾಲಕ್ಕೆ ಈ ಒಂದು ರೇಡ್ ನಡೆದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಿದ್ದು ಸತ್ಯಾಳ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಸಿದ್ದು, ಕಲಬುರಗಿಯಲ್ಲಿ ಭ್ರಷ್ಟ ಅಧಿಕಾರಿಗೆ ಬೆಳ್ಳಂಬೆಳಗ್ಗೆನೆ ಲೋಕಾ ಟೀಮ್ ಶಾಕ್ ಅನ್ನ ಕೊಟ್ಟಿದ್ದು ಸದ್ಯ 6 ಕಡೆ ನಡೆದಿರುವಂತಹ ದಾಳಿ ಇದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಮಾಲ, ಯಾಕಂದ್ರೆ ಇಂದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ಮಾಡೋ ಮೂಲಕ ಒಂದು ಚಳಿ ಬಿಡಿಸತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದು. ಕಲಬುರಗಿಯ ಚೀಫ್ ಇಂಜಿನಿಯರ್ ಜಗನ್ನಾಥ್ ಹಲಂಗೆ ಮನೆ ಮೇಲೆ ಒಂದು ಲೋಕಾಯುಕ್ತ ದಾಳಿ ನಡೆದಿದೆ. ಜಗನ್ನಾಥ್ ಹಲಂಗೆ ಈ ಹಿಂದೆ PWD ಮತ್ತು ನೀರಾವರಿ ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಅವರ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆ ಕಲಬುರಗಿ ನಗರದ ಸ್ಟೇಡಿಯಂ ರಸ್ತೆಯಲ್ಲಿರುವ ಅವರ ಒಕ್ಕಲಿ ಕ್ಯಾಂಪ್ ಮನೆ ಮೇಲೆ ಸೇರಿದಂತೆ 6 ಕಡೆಗಳಲ್ಲಿ ದಾಳಿ ನಡೆದಿದೆ. ಸದ್ಯ ಬೆಂಗಳೂರಿನ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಇಲಾಖೆಯ ಮುಖ್ಯ ಯೋಜನಾಧಿಕಾರಿಯಾಗಿ ಹಲಂಗೆ ಕಾರ್ಯನಿರ್ವಹಿಸತಕ್ಕಂಥದ್ದು. ದಾಳಿ ನಡೆದಿರ್ತಕ್ಕಂಥ ಸ್ಥಳಗಳು ಕಲಬುರಗಿ ನಗರದ NGO ಕಾಲನಿ ಎಲ್ಲಿರ್ತಕ್ಕಂಥವ್ರ ಮನೆ ಮತ್ತು ದನ್ನೂರ್ ಕೆ ಫಾರ್ಮ್ ಹೌಸ್ ಬಸವ ಕಲ್ಯಾಣ ತಾಲೂಕಿಂದು ಮತ್ತು ಬೆಂಗಳೂರು ಮನೆ, ಬೀದರ್ ಮನೆ ಮತ್ತು ಕಚೇರಿ ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು 6 ತಂಡಗಳನ್ನು ಮಾಡಿಕೊಂಡು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಲೋಕಾಯುಕ್ತ SP P ಉಮೇಶ್, DYSP ಗೀತಾ ಬೆನಾಳೆ ನೇತೃತ್ವದಲ್ಲಿ ಒಂದು ದಾಳಿ ನಡೆದಿದೆ. ಸಾಕಷ್ಟು ಬಹುತೇಕ ಬೇನಾಮಿ ಆಸ್ತಿಗಳು ಇದರಲ್ಲಿ ಪತ್ತೆ ಆಗಿರ್ತಕ್ಕಂಥ ಮಾಹಿತಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು. ಜೊತೆಗೆ ಚಿನ್ನಾಭರಣ ಸೇರಿದಂತೆ ಸಾಕಷ್ಟು ಮಾಲ್ ಪತ್ತೆ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಚಿನ್ನಾಭರಣ ಸೇರಿ ಒಡವೆಗಳು ಸಾಕಷ್ಟು ಪತ್ತೆ ಆಗಿವೆ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಈಗಲೂ ಸಹಿತ ಶೋಧ ಕಾರ್ಯ ನಡೀತಾ ಇದೆ ಅಂತಾನೆ ಹೇಳ್ಬೋದು ಮಧುಮಾಲಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಿದ್ದು ಸತ್ಯಾಳ್. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ಸಂಜೆ ತನಕ ಈ ಒಂದು ರೇಡ್ ಮುಂದುವರಿಯುವ ಸಾಧ್ಯತೆ ಇದೆ. ಏಕಕಾಲಕ್ಕೆ ಒಟ್ಟು 6 ಕಡೆ ಅವರ ಮನೆಗಳಿರಬಹುದು, ಫಾರ್ಮ್ ಹೌಸ್ ಇರಬಹುದು, ಹಾಗೆ ಕಚೇರಿ ಇರಬಹುದು, ಎಲ್ಲ ಕಡೆ 6 ತಂಡಗಳಾಗಿ ಲೋಕಾಯುಕ್ತ ಟೀಮ್ ದಿಢೀರ್ ದಾಳಿಯನ್ನು ನಡೆಸಿದ್ದು ಸಂಜೆ ತನಕ ಈ ಒಂದು ಪರಿಶೀಲನೆ ಮುಂದುವರಿಯಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.